ನಿನ್ನೆ ದಿವಸ ಸಂಸದರಾಗಿರ್ತಕ್ಕಂತಹ ಡಿ.ಕೆ. ಸುರೇಶ್ ಅವರು ಕರ್ನಾಟಕಕ್ಕೆ ಆಗ್ತಿರ್ತಕ್ಕಂಥ ತಾರತಮ್ಯದ ವಿಚಾರವಾಗಿ ಸಂಬಂಧಪಟ್ಟಂತೆ ದಕ್ಷಿಣ ಭಾರತ ಬೇರೆ ದೇಶ ಆಗುವಂತ ಅನಿವಾರ್ಯ ಪರಿಸ್ಥಿತಿ ಉಂಟಾಗಬಹುದು ಅನ್ನೋ ಮಾತನ್ನ ಹೇಳಿದ್ರು. ಸೊ ಇದ್ರ ಬಗ್ಗೆ ಒಂದಿಷ್ಟು ವಿವಾದ ಕೂಡ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಸೊ ಈ ಬಗ್ಗೆ ಕ್ಲಾರಿಫಿಕೇಶನ್ ಪಡೆದುಕೊಳ್ಳೋಕೆ ಮತ್ತೆ ಖುದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಡಿ.ಕೆ. ಸುರೇಶ್ ಅವರೇ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ನಿನ್ನೆ ನೀವು ಮಾತಾಡಬೇಕಿದ್ರೆ ನಾನು ಇದ್ದೆ. ಇದೇ ರೀತಿ ತಾರತಮ್ಯ ಆದ್ರೆ ಮತ್ತೊಂದು ಭಾರತ ಅಂದ್ರೆ ದಕ್ಷಿಣ ಭಾರತ ಸಪರೇಟ್ ಆಗಿ ಭಾರತ ದೇಶ ಆಗ್ಬೇಕು ಅಂತ ಒಂದು ಅನಿವಾರ್ಯತೆ ಬರುತ್ತೆ ಅಂತೇಳಿ ಬಾಯಿ ತಪ್ಪಿನಿಂದ ಆಡಿರೋ ಮಾತಾ ಅಥವಾ ನಿಮ್ಗೆ ಖುದ್ದು ಗೊತ್ತಿದ್ದು ಮಾಹಿತಿ ಇದ್ದೇ ಆಡಿರೋ ಮಾತಾ ಅಂತ? ನೋಡಿ, ನಾನೊಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗ. ದಕ್ಷಿಣ ಭಾರತದಲ್ಲಿನ ರಾಜ್ಯಗಳಲ್ಲಿ ಜನರ ಭಾವನೆಯನ್ನ ಏನಿದೆ ಆ ವಿಚಾರವನ್ನ ಜನರ ಮುಂದೆ ಹೇಳಿದ್ದೇನೆ. ನಾನು ದಕ್ಷಿಣ ಭಾರತಕ್ಕೆ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತಕ್ಕಂಥ ಒತ್ತಾಯ ನಂದಲ್ಲ. ಈ ಥರದ ಧೋರಣೆಗಳು ಕೇಂದ್ರದ ಸರ್ಕಾರದ ಧೋರಣೆ ನಡೀತಾ ಇದೆ ದಕ್ಷಿಣ ಭಾರತದ ಮೇಲೆ. ಅದು ಹೀಗೆ ಮುರಿದುವಂಥ ಪರಿಸ್ಥಿತಿನಲ್ಲಿ ಮುಂದೆ ಏನಾಗ್ಬೋದು, ಯಾವ ರೀತಿಯಲ್ಲಿ ಈಗಾಗಲೇ ತಮಿಳುನಾಡಿನಲ್ಲಿ ಹಲವಾರು ಕಡೆ ಪ್ರತಿಭಟನೆಗಳು, ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕನ್ನಡಿಗರಿಗೂ ಕೂಡ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಈ ಅನ್ಯಾಯದ ವಿರುದ್ಧ ನಾನು ನನ್ನ ಮಾತುಗಳನ್ನು ಸಾರ್ವಜನಿಕರ ಮುಂದೆ ಇಟ್ಟಿದ್ದೇನೆ, ಮಾಧ್ಯಮಗಳ ಮುಂದೆ ಇಟ್ಟಿದ್ದೇನೆ. ಸರಿಗ ಅರ್ಥ ಆಗುತ್ತೆ. ನಾನು ಅದನ್ನೇ ಹೇಳಿದ್ದು, ನಿನ್ನೆ ನಾನು ಕೂಡ ಇದ್ನಲ್ಲ, ಅನಿವಾರ್ಯತೆಗೂ ಮತ್ತೆ ಆಗ್ಲೇಬೇಕು ಅನ್ನೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ನಿನ್ನೆ ಈ ರೀತಿಯಾಗಿ ಮುಂದುವರೆದ್ರೆ ಬೇರೆ ದೇಶ ಆಗುವಂತ ಅನಿವಾರ್ಯತೆಯನ್ನ ಮಾತನ್ನ ಹೇಳಿದ್ರಿ. ನಾನು ಅದಕ್ಕೆ ಕೇಳಿದ್ದು, ಸಂಪೂರ್ಣ ಕೆಲವೊಮ್ಮೆ ಬಾಯಿ ತಪ್ಪಿನಿಂದ ಆಡುವಂತ ಮಾತುಗಳು, ಅದಕ್ಕೆ ನಿನ್ನೆ ಕ್ಲಾರಿಫಿಕೇಶನ್ ಮತ್ತೆ ಕೇಳ್ತಾ ಇರೋದು ಸರ್. ನಾನು ಅನಿವಾರ್ಯ ಪರಿಸ್ಥಿತಿಗಳು ಬಂದಂಥ ಸಂದರ್ಭದಲ್ಲಿ, ಜನ ಆಕ್ರೋಶಗೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನು ತಿಳಿಸಿದ್ದೇನೆ. ಅದು ಸರ್ಕಾರ ತೀರ್ಮಾನ ತಗೊಳ್ಬೇಕಾಗ್ತದೆ. ಇವತ್ತು ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಒಂದೊಂದು ಅನ್ಯಾಯ, ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ, ರಾಜ್ಯಕ್ಕೆ ಕೊಡ್ತಾ ಇರ್ತಕ್ಕಂಥ ಅನ್ಯಾಯ ಏನಾಗ್ತಾ ಇದೆ, ಹಣಕಾಸು ನೆರವು ಕೊಡುವಂಥದ್ರಲ್ಲಿ ಇವತ್ತು ನಮ್ಮ ಪಾಲು ಆರ್ಥಿಕ ಈ ದೇಶಕ್ಕೆ 2ನೇ ರಾಜ್ಯ, ಅತಿ ಹೆಚ್ಚು ತೆರಿಗೆಯನ್ನು ಪಾವತಿಸ್ತಕ್ಕಂಥ ರಾಜ್ಯ. ಆದರೆ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 10% ಅಷ್ಟು ಹಣವನ್ನು ನಾವು ಅದರಿಂದ ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ನೀರಾವರಿ ಯೋಜನೆಗಳಿಗೆ ಯಾವುದನ್ನು ಕೂಡ ಇದುವರೆಗೂ ಕೂಡ ಬಗೆಹರಿಸಲಿಲ್ಲ. ನಮಗೆ ಕೊಡಬೇಕಾದಂಥ ಅನುದಾನವನ್ನು ಕೂಡ ಕೊಡಲಿಕ್ಕೆ ತಾರತಮ್ಯ ಮಾಡ್ತಾ ಇರ್ತಕ್ಕಂಥದ್ದು. 25 ಸಂಸದರನ್ನು ರಾಜ್ಯಕ್ಕೆ, ಕೇಂದ್ರಕ್ಕೆ ರಾಜ್ಯ ಕೊಟ್ಟಿದೆ. ಆ ಕೊಟ್ಟಿರುವಂಥ ಸಂದರ್ಭದಲ್ಲೂ ಕೂಡ ಮಹದಾಯಿ ವಿಚಾರ ಚರ್ಚೆ ಆಗ್ತಾ, ಮಹದಾಯಿಗೆ ಸಂಪೂರ್ಣವಾದಂಥ ಸಹಕಾರ ಕೊಡಲಿಲ್ಲ. ಕೃಷ್ಣೆಗೆ ಬೇಕಾದಂಥ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಲಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುಕೂಲ ಮಾಡಿಕೊಡುವಂಥ ಕಾಮಗಾರಿಗೆ ಅನುಕೂಲ ಮಾಡುವಂಥದ್ದನ್ನು ಏನು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರು, ಹಣ ಬಿಡುಗಡೆ ಮಾಡಲಿಲ್ಲ. ಬೆಂಗಳೂರಿಗೆ ಕಾವೇರಿ ನೀರು ಕೊಡಬೇಕು, ಕಾವೇರಿ ನೀರು ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪರಿಸ್ಥಿತಿ ಇದ್ದು ಬೇರೆ ರೀತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯಕ್ಕೆ ಏನನ್ನೂ ಕೂಡ ಕೊಡುಗೆ ಆಗಿ ಕೊಡದೆ, ಇವತ್ತು ಕರ್ನಾಟಕಕ್ಕೆ ನಮ್ಮದೇ ಆದಂಥ ಕನ್ನಡ ಧ್ವಜವನ್ನು ಕೊಡಿ ಅಂಥೇಳಿ ನಾವು ಇವತ್ತಿಂದ ಮಾಡ್ಕೊಂಡು ಬಂದಿದೆ. ಕರ್ನಾಟಕ ಏಕೀಕರಣ ಆದಾಗಿಂದನೂ ಕೂಡ ನಮ್ಮ ಧ್ವಜ ಇದೆ, ನಮ್ಮದೊಂದು ಧ್ವಜವನ್ನು ಇಟ್ಕೊಂಡು ಅದನ್ನು ಅಧಿಕೃತ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ವಿ. ನಾವೇನು ಬೇರೇನೂ ಕೇಳಲಿಲ್ಲ. ಅದನ್ನು ತಡೆಯುವಂಥ ಪ್ರಯತ್ನ, ಅದನ್ನು ಹಿಂದಿರುಗಿಸುವಂಥ ಪ್ರಯತ್ನ, ಕನ್ನಡ ನಾಮಫಲಕಗಳನ್ನು ನಾವು 60% ಹಾಕಬೇಕು ಅಂಥೇಳಿ ಸುಗ್ರೀವಾಜ್ಞೆ ಹೊರಡಿಸಿದ್ರೆ ರಾಜ್ಯಪಾಲರು ಅದನ್ನು ತಿರಸ್ಕಾರ ಮಾಡಿ ವಾಪಸ್ ಕಳಿಸ್ತಾರೆ. ಸೊ ಇದೆಲ್ಲವೂ ಕೂಡ ನೋಡ್ತಾ ಇತ್ತು ಅಂತ ಅಂದರೆ ನಮ್ಮನ್ನು ಏನಂತ ತಿಳ್ಕೊಂಡಿದ್ದಾರೆ ಕೇಂದ್ರದವರು, ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಯಾಕೆ ಇಷ್ಟೊಂದು ಧೋರಣೆ, ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ದೇಶದಲ್ಲಿ ತ್ರಿಭಾಷಾ ನೀತಿ ಇದೆ. ತ್ರಿಭಾಷಾ ನೀತಿ ದಕ್ಷಿಣ ಭಾರತದ ರಾಜ್ಯಗಳ ಭಾಷೆಗಳು ಉತ್ತರ ಭಾರತದಲ್ಲಿ ಕಲಿಬೇಕು ಅಂತಿದೆ. ಎಲ್ಲಿ ಅದಕ್ಕೆ ಅವಕಾಶ ಆಗಿದೆ, ಎಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಯಾಕೆ ಅದ್ರ ಬಗ್ಗೆ ಮಾತಾಡೋದಿಲ್ಲ? ಪದೇ ಪದೇ ನಮ್ಮ ಮೇಲೆ ಹಿಂದಿ ಏರಿಕೆಯನ್ನು, ಹಿಂದಿ ತರ್ತಕ್ಕಂಥ ಪ್ರಯತ್ನಗಳನ್ನು, ಹಿಂದಿ ಭಾಷೆಯನ್ನು ಅನುಕರಣೆ ಮಾಡಬೇಕು, ಹಿಂದಿ ಭಾಷೆಯನ್ನು ಕಲಿಬೇಕು ಅಂತಕ್ಕಂಥದ್ದನ್ನು ಎಲ್ಲ ಪತ್ರಗಳಲ್ಲೂ ಕೂಡ ತಿಳಿಸ್ತಾನೆ ಇರ್ತಾರೆ. ನಾವು ಅದಕ್ಕೆ ವಿರೋಧ ಅಲ್ಲ. ಆದರೆ ನಮ್ಮನ್ನು ಒಂದು ರೀತಿ ಧೋರಣೆ ಏನು ನಮ್ಮ ಮೇಲೆ ಒತ್ತಾಯವನ್ನು ಏನು ಮಾಡ್ತಾ ಇದ್ದೀರಿ ಅದು ಎಷ್ಟು ಸರಿ? ಇವತ್ತು ನಮಗೆ ಸಿಗಬೇಕಾದಂಥ ಪಾಲು, ಇವತ್ತು ಕೇಂದ್ರದ ಹಣಕಾಸಿನ ನೆರವು ಇವತ್ತು ಕೇವಲ 2-3 ರಾಜ್ಯಗಳಿಗೆ ನೀವು ಹಂಚಿಕೆಯನ್ನು ಮಾಡ್ತಾ ಇದ್ದೀರಿ. ನಾವು ನಮಗೆ ಕೊಡಬೇಕಾದಂಥ ಹಣ ಇವತ್ತು 15ನೇ ಹಣಕಾಸಿನಲ್ಲಿ ಆದಂಥ ಅನ್ಯಾಯ, ಆಯೋಗ 15th ಫೈನಾನ್ಸ್ ಕಮಿಷನಲ್ಲಿ ಆದಂಥ ಅನ್ಯಾಯ, ಮತ್ತು 16th ಫೈನಾನ್ಸ್ ಕಮಿಷನ್ ಬರ್ತಾ ಇದೆ.
15th ಫೈನಾನ್ಸ್ ಕಮಿಷನ್ ಬಂದಾಗಲೂ ಕೂಡ ಜನಸಂಖ್ಯೆ ಆಧಾರದ ಮೇಲೆ ನೀವು ಹಣನ ಹಂಚಿಕೆ ಮಾಡಿದ್ದೇ ಆಯಿತು ಅಂತ ಅಂದರೆ, ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ನಾವು ನಿಗದಿತವಾದಂಥ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಇವ್ರಿಗೆ ಎಷ್ಟು ಅನ್ಯಾಯ ಆಗುತ್ತೆ ಅಂತ ಹೇಳಿ ಗೊತ್ತಿದೆಯಾ? ಮಹಾರಾಷ್ಟ್ರಕ್ಕೆ ಎಷ್ಟು ಅನ್ಯಾಯ ಆಗ್ತದೆ ಅಂತ ಗೊತ್ತಿದೆಯಾ? ಇಲ್ಲಿ ನಮ್ಮ ಒಟ್ಟಾರೆ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಬೇಕಾದಂಥದ್ದು, ನಮ್ಮ ಅಭಿವೃದ್ಧಿಗೆ ಸಹಕಾರ ಕೊಡಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಬೇರೆ ರಾಜ್ಯಗಳನ್ನು, ನಮ್ಮ ಹಣದಲ್ಲಿ ಬೇರೆ ರಾಜ್ಯಗಳ ಅಭಿವೃದ್ಧಿಯನ್ನು, ಉತ್ತರ ಭಾರತವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಭಾವನೆಗಳ ಜೊತೆ ನೀವು ಆಟ ಆಡತಕ್ಕಂಥದ್ದು, ಅಭಿವೃದ್ಧಿಯ ಜೊತೆ ಆಟ ಆಡಬೇಕು, ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು. 25 ಜನ ಲೋಕಸಭಾ ಸದಸ್ಯರಿದ್ದಾರೆ, ಅವರ ಬೆಂಬಲಕ್ಕೆ ಸರ್ಕಾರ ನಿಲ್ಲಬೇಕು. ಅಂಥದ್ರಲ್ಲಿ ಇವತ್ತು ಎಲ್ಲವನ್ನೂ ಕೂಡ ರಾಜಕೀಕರಣಗೊಳಿಸಿ ನಾನೊಬ್ಬ ದೇಶದ್ರೋಹಿ ಅಂತಕ್ಕಂಥ ರೀತಿನಲ್ಲಿ ಅಲ್ಲ ಸರ್, ನಿನ್ನೆಯಿಂದ ಈಗ ವಿವಾದ ಆಗೋಗಿದೆ. ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್, ನೀವು ಅನಿವಾರ್ಯ ಅಂತ ಹೇಳಿರೋ ಸ್ಟೇಟ್ಮೆಂಟ್ನಿಗೆ ಈಗ ಬಿಜೆಪಿ ಎಲ್ಲ ಹೇಳ್ತಾ ಇದ್ದಾರೆ ಭಾರತ್ ಜೋಡೋ ಒಂದ್ ಕಡೆ ಆಗ್ತಾ ಇದ್ದಾರೆ, ನ್ಯಾಯ ಜೋಡೋ. ಅವರು ರಾಹುಲ್ ಗಾಂಧಿ ಭಾರತವನ್ನ ಜೋಡಿಸಬೇಕು ಅಂತ ಇದ್ರೆ, ಸುರೇಶ್ ಅವರು ಈ ಒಂದು ಭಾರತವನ್ನ ಬೇರೆ ಮಾಡಬೇಕು, ವಿಭಜನೆ ಮಾಡುವಂತ ಕೆಲಸವನ್ನು ಮಾಡ್ತಿದೆ. ಕಾಂಗ್ರೆಸ್ ಸಂಸ್ಕೃತಿಯೇ ಇದು, ಒಡೆದು ಆಳುವ ನೀತಿ ಬ್ರಿಟಿಷರಿದ್ದು, ಅದೇ ರೀತಿಯ ಸಂಸ್ಕೃತಿ ಕಾಂಗ್ರೆಸ್ ಮುಂದುವರ್ಸ್ಕೊಂಡ್ ಬಂದಿದೆ ಅಂತ ಹೇಳಿ ಈಗ ನಿನ್ನೆಯಿಂದ ಬಿಜೆಪಿ ಅವರು ಎಲ್ಲರೂ ಕೂಡ ಇದೇ ರಿಯಾಕ್ಷನ್ ಮಾಡಿರೋದು. ಭಾರತೀಯ ಜನತಾ ಪಕ್ಷದವರು ಒಡೆದು ಆಳೋ ನೀತಿನಲ್ಲಿ ಎಕ್ಸ್ಪರ್ಟ್ಸು, ಜೊತೆಗೆ ತಿರ್ಚೋದ್ರಲ್ಲಿ ಪಿತಾಮಹರು. ತಿರ್ಚುವಂಥದ್ದು ಪ್ರತಿಯೊಂದು, ನನ್ನ ಹೇಳಿಕೆಯನ್ನು ತಿರ್ಚೋದಿರಲಿ, ಯಾರ್ಯಾರು ಹೇಳಿಕೆ ಬೇಕಾದ್ರೆ ಹೆಂಗೆ ಬೇಕಾದ್ರೆ ತಿರ್ಚ್ತಾರೆ. ಇವತ್ತು ಪ್ರತಿಯೊಂದು ಹೇಳಿಕೆಯನ್ನು ತಿರ್ಚಿ ಭಾರತದ ಸಂವಿಧಾನವನ್ನು ತಿರ್ಚುವಂಥ ಪ್ರಯತ್ನ ಮಾಡಿದ್ದಾರೆ, ಭಾರತದ ಇತಿಹಾಸವನ್ನು ತಿರ್ಚುವಂಥ ಪ್ರಯತ್ನಗಳು ನಡೆದಿದೆ ಈ ದೇಶದಲ್ಲಿ. ಇವತ್ತು ನನ್ನ ಹೇಳಿಕೆಯನ್ನು ತಿರ್ಚೋದ್ರಲ್ಲಿ ಅರ್ಥ ಇಲ್ಲ, ಏನು ದೊಡ್ಡದೇನಲ್ಲ ಬಿಡಿ ಇವರಿಗೆ. ಆದರೆ ನಾವು ಭಾರತ್ ಜೋಡೋ ಯಾತ್ರೆಯನ್ನು ಸಂಪೂರ್ಣವಾಗಿ ನಿಂತು ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರ ಯಾತ್ರೆ ಯಶಸ್ಸಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚುನಾವಣೆಯಲ್ಲಿ ಗೆಲುವು ಸೋಲು ಬೇರೆ ವಿಚಾರಗಳಾಗ್ತದೆ. ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಈ ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡ್ಕೊಂಡು ಬಂದಿದೆ. ಒಕ್ಕೂಟ ವ್ಯವಸ್ಥೆಯನ್ನು ಬಲಿಷ್ಠ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದೆ. ಇವತ್ತು ಸ್ವತಂತ್ರವನ್ನು ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ. ನಾನೇನೋ ಮಾತಾಡ್ತು ಅಂತಂದ್ರೆ ಎಲ್ಲರೂ ಅದನ್ನ ಅಪಪ್ರಚಾರಕ್ಕೆ ಉಪಯೋಗಿಸ್ತಾ ಇತ್ತು ಅಂತಂದ್ರೆ, ನನ್ನನ್ನು ಬೇರೆ ರೀತಿ ವೈಭವೀಕರಿಸುವಂತ ಪ್ರಯತ್ನ ಮಾಡ್ತು ಅಂತಂದ್ರೆ ಸರಿ. ಈಗ ನೋಡಿ, ನಿನ್ನೆ ಇನ್ನೊಂದು ಮಾತು ಹೇಳಿದ್ರು, ಅಲ್ಲಿ ಕಾಂಗ್ರೆಸ್ನಲ್ಲಿ ಅಣ್ಣ ತಮ್ಮನ ಬುದ್ಧಿ ಒಂದೇ ಅಂತೇಳಿ. ಡಿ.ಕೆ. ಶಿವಕುಮಾರ್ ಅವರಿಗೆ ರಾಮನಗರ, ಕನಕಪುರ ರಾಜ್ಯ ಮಾಡಬೇಕು ಅಂತ ಆಸೆ ಇದೆ. ಈಗ ಡಿ.ಕೆ. ಸುರೇಶ್ ಅವರಿಗೆ ದಕ್ಷಿಣ ಭಾರತನ ಅಥವಾ ಕರ್ನಾಟಕನ ದೇಶ ಮಾಡಬೇಕು ಅಂತ ಹೊರಟಿದ್ದಾರೆ, ಅದೊಂದು ಆಸೆ ಇದೆ ಅಂತೇಳಿ. ಹೌದಾ? ನೋಡಿ, ಬಿಜೆಪಿಯವರಿಗೆ ನಾಲ್ಗೆಯಲ್ಲಿ ಇನ್ನೂ ಇಲ್ಲ, ಏನೂ ಇಲ್ಲ. ಅವ್ರಿಗಿರೋದು ಒಂದೇ ರಾಜಕಾರಣ. ಅಭಿವೃದ್ಧಿಯ ಬಗ್ಗೆ ಅಭಿವೃದ್ಧಿಯ ಮಂತ್ರ ಮಾಡೋದಿಲ್ಲ. ಅವರು ಭಾವನೆಗಳ ಜೊತೆ ಆಟ ಆಡ್ತಾ ಇರ್ತಕ್ಕಂಥವ್ರು. ಅವರ ಹೇಳಿಕೆಗಳಿಗೆ ಉತ್ತರ ಕೊಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ರಾಜ್ಯದ ಪಾಲು ನಮ್ಮ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅವಮಾನ, ನಮ್ಮ ಕನ್ನಡಿಗರಿಗೆ ಸಿಗಬೇಕಾದಂಥ ಪ್ರಾತಿನಿಧ್ಯ, ನಮ್ಮ ಕನ್ನಡಿಗರಿಗೆ ಆಗಬೇಕಾದಂಥ ಕೆಲಸ ಕಾರ್ಯಗಳು, ನಮ್ಮ ಕನ್ನಡಿಗರಿಗೆ ಬರಬೇಕಾದಂಥ ಹಣಕಾಸಿನ ಏನು ಪಾಲು, ಅದನ್ನು ನೀವು ಒದಗಿಸ್ಕೊಡೋದಕ್ಕೆ 25 ಜನ ಸಂಸದರು ಮುಂದೆ ಬಂದು ಹೋರಾಟವನ್ನು ಪ್ರಧಾನಮಂತ್ರಿಗಳ ಮುಂದೆ ಬೇಡಿಕೆಯನ್ನು ಇಟ್ಟು, ನೀವು ಹೋರಾಟ ಮಾಡ್ತೀರೋ, ಮನವಿ ಮಾಡ್ತೀರೋ, ಕೊಡ್ತೀರೋ, ಏನು ಮಾಡ್ತೀರೋ, ನೀವು ನಿಂತು ರಾಜ್ಯದ ಹಿತವನ್ನು ಕಾಪಾಡಿ, ರಾಜ್ಯಕ್ಕೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಪಾಲು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಪಟ್ಟಿಯನ್ನು ಕೊಡಿ. ರಾಜ್ಯದ ಜನರ ಮುಂದೆ, ದೇಶದ ಜನರ ಮುಂದೆ ಯಾವ್ಯಾವ ರಾಜ್ಯ ಎಷ್ಟೆಷ್ಟು ಹಣ ಬರ್ತಾ ಇದೆ, ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಶೇಕಡಾವಾರು ಹಣ ತಲುಪ್ತಾ ಇದೆ, ಈ ವಿಚಾರವನ್ನು ಪಟ್ಟಿಯನ್ನು ಇಡಿ. 10 ವರ್ಷದಿಂದ ಇಷ್ಟು ಕೊಡ್ತಾ ಇದ್ರು, ಈಗ ನಾವು ಇಷ್ಟು ಕೊಡ್ತಾ ಇದ್ದೀನಿ. 10 ವರ್ಷದ ಬಜೆಟ್ ಗಾತ್ರನೇ ಬೇರೆ ಇತ್ತು, ಇವತ್ತಿನ ಬಜೆಟ್ ಗಾತ್ರನೇ ಬೇರೆ ಇದೆ. ತೆರಿಗೆ ಸಂಗ್ರಹ, ಅವತ್ತಿನ ತೆರಿಗೆ ಸಂಗ್ರಹ ಬೇರೆ ಇತ್ತು, ಇವತ್ತಿನ ತೆರಿಗೆ ಸಂಗ್ರಹ ಬೇರೆ ಇದೆ. ಈ ಎಲ್ಲ ವಿಚಾರಗಳನ್ನು ಮಾತಾಡಬೇಕು ಅಂದರೆ ಅದು ಬೇರೆ ವೇದಿಕೆಗಳು ಬರುತ್ತೆ, ಆ ಸಂದರ್ಭಗಳಲ್ಲಿ ತಿಳಿಸ್ತೇನೆ. ಆದರೆ ಕನ್ನಡಿಗರನ್ನ ಯಾವತ್ತೂ ಕೂಡ ನಿಮ್ಮ ಗುಲಾಮರು ಅಂತ ಹೇಳಿ ತಿಳ್ಕೋಬಾರ್ದು. ಸರಿ, ಎಲ್ಲರಿಗೂ ಕೂಡ ನನ್ನ ಊರು ಮೊದಲು, ನನ್ನ ರಾಜ್ಯ ಮೊದಲು, ನನ್ನ ದೇಶ ಮೊದಲು ಅಂತೇಳಿ ಎಲ್ಲರಿಗೂ ಕೂಡ ಆ ರೀತಿ ಅಂತ ಭಾವನೆ ನೀವು ಈ ಪ್ರಕಾರವಾಗಿ ಹೇಳಿದ್ರಿ. ರಾಜ್ಯಕ್ಕೆ ಬೇಕಾದಂಥ ಎಲ್ಲವೂ ಬೇಕು ಅಂತೇಳಿ. ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಅಂತ ಹೇಳಿ ನೀವು ಕೂಡ ಒಪ್ಕೊಂತೀರಲ್ವ ಸರ್ ಆ ಮಾತನ್ನ? ನಾನು ಮೊದಲೇ ಹೇಳಿದ್ನಲ್ಲ, ನಾನು ಭಾರತೀಯ. ನನ್ನ ರಾಷ್ಟ್ರೀಯತೆಯನ್ನು ಪ್ರಶ್ನೆ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಾನೊಬ್ಬ ಹಿಂದೂ, ನಾನೊಬ್ಬ ಭಾರತೀಯ. ನನ್ನ ರಾಷ್ಟ್ರೀಯತೆಯನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಯಾರಿಗೂ ಕೂಡ ನಾನು ಕೊಡೋದಿಲ್ಲ. ನನಗೆ ಹೆಮ್ಮೆ ಇದೆ,
ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ. ಹಾಗಾದ್ರೆ ನಿನ್ನೆ ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಅಂತ ಅನಿವಾರ್ಯ ಹೇಳಿದ್ದು ನಾನು ದಕ್ಷಿಣ ಭಾರತದ ಪರಿಸ್ಥಿತಿ ಈ ತರ ಮುಂದುವರಿತು, ಧೋರಣೆ ಮುಂದುವರಿತು ಅಂದ್ರೆ ಅನಿವಾರ್ಯ ಆಗ್ತದೆ ಅಂತಕ್ಕಂಥದ್ದು. ಅನಿವಾರ್ಯ ಬೇರೆ, ಒತ್ತಾಯ ಬೇರೆ. ಸರ್, ಈಗಲೂ ಲಾಸ್ಟ್ ಕ್ವಶನ್, ಫೈನಲ್ ಆಗಿ ನಿನ್ನೆ ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ಈಗಲೂ ಸ್ಟಿಕನ್ ಆಗಿರ್ತೀರಾ, ಬದ್ಧರಾಗಿರ್ತೀರಾ? ನಾ ಹೇಳಿದ್ದೀನಲ್ಲ, ಈ ಧೋರಣೆಗಳನ್ನ ಬಿಡಬೇಕು. ದೇಶವನ್ನ ಒಕ್ಕೂಟ ವ್ಯವಸ್ಥೆಯನ್ನ ಜೊತೆಲಿ ತಗೊಂಡೋಗ್ಬೇಕಾದಂತ ಕರ್ತವ್ಯ ಆಡಳಿತ ನಡೀತಾ ಇರ್ತಕ್ಕಂಥ ಸರ್ಕಾರದ ಮೇಲಿದೆ. ಅದನ್ನ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಎಸ್ ಸರ್, ಇದಿಷ್ಟು ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರ ಮಾತು. ನಿನ್ನೆ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ, ಅನಿವಾರ್ಯ ಬೇರೆ, ಒತ್ತಾಯ ಬೇರೆ. ನಾನು ನಿನ್ನೆ ಹೇಳಿರ್ತಕ್ಕಂಥ ಮಾತು, ಬೇರೆ ದೇಶ ಆಗುವಂತ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಹೊರತಾಗಿ ನಾನು ಬೇರೆ ದೇಶ ಆಗ್ಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಿಲ್ಲ ಅನ್ನೋ ಮಾತನ್ನು ಹೇಳಿರೋದು. ಕ್ಯಾಮ್ರಾ ಪರ್ಸನ್ ಸರ್ಕಾರ ಅಭಿಜಿತ್ ಜೊತೆ ವಿಕ್ರಮ್ ಕುಮಾರ್, ವಿಸ್ತಾರ ನ್ಯೂಸ್, ನವದೆಹಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.